ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಶಾರ್ಟ್ ಬಟ್ ಇಂಪಾರ್ಟೆಂಟ್ ವಿಡಿಯೋ ಸೀರೀಸ್ನ 4ನೇ ವಿಡಿಯೋ ಇದಾಗಿದ್ದು. ಹಿಂದಿನ 3 ವಿಡಿಯೋಗಳನ್ನು ಯಾರು ನೋಡಿಲ್ಲ ಅಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ, ಆ ವಿಡಿಯೋಗಳನ್ನು ನೋಡ್ರಿ. ಈಗ ನಾವು ತಗೊಂಡಿರೋ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಇವತ್ತಿಂದು ವಿಟಾಮಿನ್ಸ್ ಬಗ್ಗೆ ಎಲ್ಲ ಎಕ್ಸಾಮ್ಸ್ಗೆ ಒಂದು ಪ್ರಶ್ನೆ ಬಂದೇ ಬರ್ತದ. ಸೊ ಮುಖ್ಯವಾಗಿ ವಿಟಾಮಿನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗಿರೋದು ಏನಪ್ಪಾ ಅಂದ್ರೆ ಅವುಗಳ ಸೈಂಟಿಫಿಕ್ ನೇಮ್ ಅಥವಾ ಕೆಮಿಕಲ್ ನೇಮ್ಸ್ ಗೊತ್ತಿರಬೇಕಾ. ಅಲಾಂಗ್ ವಿತ್ ದಟ್ ಯಾವ ವಿಟಾಮಿನ್ಗಳ ಕೊರತೆಯಿಂದ ಯಾವ್ಯಾವ್ದು ರೋಗ ಬರ್ತದ ನಿಮ್ಗೆ ಗೊತ್ತಿರಬೇಕಾ. ಹಾಗಿದ್ರೆ ತಡ ಮಾಡೋದು ಬೇಡ, ಇವತ್ತಿನ ಈ ಕ್ವಿಕ್ ಅಂಡ್ ಶಾರ್ಟ್ ವಿಡಿಯೋ ಒಳಗೆ ನಾವು ನೋಡೋಣ ವಿಟಾಮಿನ್ಗಳು ಮತ್ತು ಅವುಗಳ ಸೈಂಟಿಫಿಕ್ ನೇಮ್ಗಳು ಮತ್ತು ಅವುಗಳಿಂದ ಬರ್ತಕ್ಕಂಥ ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳನ್ನು ನೋಡೋಣ. ಹಾಗಿದ್ರೆ ಒಂದನೇದು ವಿಟಾಮಿನ್ ಎ ಸೈಂಟಿಫಿಕ್ ನೇಮ್ ನೆನಪಿಟ್ಕೊಡ್ರಿ, ರೆಟಿನಾಲ್. ಏನೋ ರೆಟಿನಾಲ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ವಿಟಾಮಿನ್ ಎ. ವಿಟಾಮಿನ್ ಎ ಕೊರತೆಯಿಂದ ನಮಗೆ ರೋಗ ಯಾವ್ದು ಬರ್ತದಪ್ಪ ಅಂದ್ರೆ ನೈಟ್ ಬ್ಲೈಂಡ್ನೆಸ್. ಯಾವ ಬ್ಲೈಂಡ್ನೆಸ್ ಬರ್ತದ? ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡು ಅಂತ ಕರಿತೀವಿ. ನೆಕ್ಸ್ಟ್ ವಿಟಾಮಿನ್ ಬಿ ಒಳಗ B1 B2 B3 ಹಿಂಗ ಸೀರೀಸ್ ಬರ್ತಾವ. ಈಗ ಮೊದಲೇ ನೋಡ್ತಾ ಇದೀವಿ B1. ವಿಟಾಮಿನ್ B1ಗೆ ನಾವು ಥಯಾಮಿನ್ ಅಂತ ಕರಿತೀವಿ. ವಿಟಾಮಿನ್ B1ಗೆ ಥಯಾಮಿನ್ ಅಂತ ಕರಿತೀವಿ. ಡ್ಯೂ ಟು ದ ಸ್ಕ್ಯಾರ್ಸಿಟಿ ಆಫ್ ವಿಟಾಮಿನ್ B1 ಕೊರತೆಯಿಂದ ನಮ್ಗೆ ಯಾವ್ದು ರೋಗ ಬರ್ತದಪ್ಪ ಅಂದ್ರೆ ಬೇರಿ ಯಾವ ರೋಗ ಬರ್ತದ? ಬೇರೆ ರೋಗ ಬರ್ತದ. ನೆಕ್ಸ್ಟ್ ನೆನಪಿಟ್ಕೊಡ್ರಿ ವಿಟಾಮಿನ್ B2ಗೆ ರೈಬೋಫ್ಲೇವಿನ್ ಅಂತೀವಿ. ಇದ್ರದ್ದೇನು ಡಿಸೀಸ್ ಇಂಪಾರ್ಟೆಂಟ್ ಇಲ್ಲ. ಸೊ ವಿಟಾಮಿನ್ B2ಗೆ ರೈಬೋಫ್ಲೇವಿನ್ ಅಂತ ಕೆಮಿಕಲ್ ನೇಮ್ ಅದ. ವಿಟಾಮಿನ್ B3 ನೆನಪಿಟ್ಕೊಡ್ರಿ, ನಿಯಾಸಿನ್ ಇಸ್ ದ ಕೆಮಿಕಲ್ ನೇಮ್. ನಿಯಾಸಿನ್ ಅಂತಕ್ಕಂಥದ್ದು ವಿಟಾಮಿನ್ B3 ಕೆಮಿಕಲ್ ನೇಮ್ ಆಗಿರ್ತದ. ನಿಯಾಸಿನ್ ಕೊರತೆಯಿಂದ B3 ಕೊರತೆಯಿಂದ ನಮಗೆ ಪೆಲಗ್ರಾ ಅಂತಕ್ಕಂಥ ರೋಗ ಬರ್ತದ. ಯಾವ ರೋಗ? ಪೆಲಗ್ರಾ ಅಂತಕ್ಕಂಥ ರೋಗ ಬರ್ತದ. ನೆಕ್ಸ್ಟ್ ವಿಟಾಮಿನ್ B5 ನೆನಪಿಟ್ಕೋರಿ, B5ಗೆ ಪ್ಯಾಂಥೋಥೆನಿಕ್ ಆಸಿಡ್ ಅಂತ ಕರಿತೀವಿ. ಯಾವ ಆಸಿಡ್ ಅಂತೀವಿ? ಪ್ಯಾಂಥೋಥೆನಿಕ್ ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ B6 ನೆನಪಿಟ್ಕೋರಿ, B6 ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಪಿರಿಡಾಕ್ಸಿನ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಾಮಿನ್ B6. ನೆಕ್ಸ್ಟ್ ಬರ್ತಕ್ಕಂಥದ್ದು B7ಗೆ ಬಯೋಟಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋಟಿನ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು B9ಗೆ ಪೋಲಿಕ್ ಆಸಿಡ್ ಅಂತ ಕರೀತಾರೆ. ಯಾವ ಆಸಿಡ್ ಅಂತೀವಿ? ಪೋಲಿಕ್ ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ B12 ವಿಟಾಮಿನ್ಗೆ ಏನಂತಾರೆ ಅಂದ್ರೆ ಸೈನೋಕೊಬಾಲಮೈನ್ ಅಂತ ಕರಿತೀವಿ. ಸೈನೋಕೊಬಾಲಮೈನ್ ಇಸ್ ದ ಕೆಮಿಕಲ್ ಆರ್ ಸೈಂಟಿಫಿಕ್ ನೇಮ್ ಆಫ್ ವಿಟಾಮಿನ್ B12. ಇವಿಷ್ಟು ಬಿ ಸೀರೀಸ್ ಬಗ್ಗೆ ಮುಗೀತು. ನೆಕ್ಸ್ಟ್ ವಿಟಾಮಿನ್ ಸಿಗೆ ನಾವೇನಂತ ಕರಿತೀವಿ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಆಸ್ಕಾರ್ಬಿಕ್ ಆಸಿಡ್ ವಿಟಾಮಿನ್ ಸಿ ಕಡಿಮೆ ಆದ್ರೆ ನಮಗೆ ಸ್ಕರ್ವಿ ಡಿಸೀಸ್ ಬರ್ತದ. ಸ್ಕರ್ವಿ ಅಂದ್ರೆ ಇಲ್ಲಿ ಒಸಡುಗಳಲ್ಲೆಲ್ಲ ರಕ್ತಸ್ರಾವ ಆಗುತ್ತಾ, ಅದಕ್ಕೆ ಸ್ಕರ್ವಿ ಡಿಸೀಸ್ ಅಂತ ಕರಿತೀವಿ. ವಿಟಾಮಿನ್ ಸಿ ನಮಗೆ ಬೇಕಾಗಿತ್ತಂದ್ರೆ ಸಿಟ್ರಸ್ ಫ್ರೂಟ್ಸ್ಗಳನ್ನು ನಾವು ಜಾಸ್ತಿ ತಿನ್ಬೇಕಾ. ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಂಬೆ ಹಣ್ಣು, ಇವು ಕಿತ್ತಳೆ ಹಣ್ಣು, ಇವು ಬರ್ತಾವಲ್ಲ, ಆಮ್ಲ, ನೆಕ್ಸ್ಟ್ ಆರೆಂಜ್, ಲೆಮನ್, ಇವುಗಳನ್ನು ಜಾಸ್ತಿ ತಿನ್ನೋದ್ರಿಂದ ನಮ್ಗೆ ಏನು ಸಿಗ್ತದೆ ಅಂದ್ರೆ ವಿಟಾಮಿನ್ ಸಿ ಅವೈಲೇಬಲ್ ಇರ್ತದೆ ಅದ್ರೊಳಗೆ. ನೆಕ್ಸ್ಟ್ ನೆನಪಿಟ್ಕೋರಿ ವಿಟಾಮಿನ್ ಡಿ ಅದ್ರ ಸೈಂಟಿಫಿಕ್ ನೇಮ್ ನೋಡೋದಾದ್ರೆ ಕ್ಯಾಲ್ಸಿಫೆರಾಲ್. ಯಾವ ಫೆರಾಲ್? ಕ್ಯಾಲ್ಸಿಫೆರಾಲ್. ವಿಟಾಮಿನ್ ಡಿ ಎಲ್ಲ ಅವೈಲೇಬಲ್ ಇರ್ತದೆ, ಸನ್ಲೈಟ್ ಒಳಗೆ ನಮ್ಗೆ ಸಿಗ್ತದ. ವಿಟಾಮಿನ್ ಡಿ ಕಡಿಮೆ ಆದ್ರೆ ರಿಕೆಟ್ಸ್ ಅಂತ ರೋಗ ಬರ್ತದ. ಇದು ಮೂಳೆಗಳಿಗೆ ಸಂಬಂಧಪಟ್ಟಂತ ರೋಗ ಆಗಿರ್ತದ, ರಿಕೆಟ್ಸ್. ನೆಕ್ಸ್ಟ್ ನೆನಪಿಟ್ಕೊಳ್ಬೇಕಾಗಿರೋದು ವಿಟಾಮಿನ್ ಇಗೆ ಟೋಕೋಫೆರಾಲ್ ಅಂತ ಕರಿತೀವಿ. ಇದಕ್ಕೆ ಆಂಟಿ ಸ್ಟೆರಾಲ್ ವಿಟಾಮಿನ್ ಅಂತ ಕರಿತೀವಿ. ಇನ್ ಕೇಸ್ ವಿಟಾಮಿನ್ ಇ ಕಡಿಮೆ ಆದರೆ ಬಂಜೆತನ ಬರ್ತದ. ಸೊ ಅದಕ್ಕೆ ಬಂಜೆತನ ಅಂತ ಕರಿತೀವಿ. ನಾನ್ ಫರ್ಟಿಲಿಟಿ ಆಗ್ತದ. ಸೊ ಅದಕ್ಕಾಗಿ ವಿಟಾಮಿನ್ ಇ ನೆನಪಿಟ್ಕೊಡ್ರಿ. ವಿಟಾಮಿನ್ ಇ ಕೊರತೆಯಿಂದ ಯಾವ ರೋಗ ಬರ್ತದಪ್ಪ ಅಂದ್ರೆ ಬಂಜೆತನ. ನೆಕ್ಸ್ಟ್ ವಿಟಾಮಿನ್ ಕೆ ನೆನಪಿಟ್ಕೋರಿ, ವಿಟಾಮಿನ್ ಕೆ ಅಂತಕ್ಕಂಥದ್ದು ಸೊ ಇದರ ಸೈಂಟಿಫಿಕ್ ನೇಮ್ ಫೈಲೋಕ್ವಿನೈನ್. ಯಾವುದು? ಫೈಲೋಕ್ವಿನೈನ್ ಅಂತಕ್ಕಂಥದ್ದು ವಿಟಾಮಿನ್ ಕೆ ಸೈಂಟಿಫಿಕ್ ನೇಮ್ ಆಗಿರ್ತದ. ವಿಟಾಮಿನ್ ಕೆ ಕಡಿಮೆ ಆದ್ರೆ ಸೊ ಬ್ಲಡ್ ಕ್ಲಾಟಿಂಗ್ಗೆ ಡಿಸ್ಟರ್ಬೆನ್ಸ್ ಆಗುತ್ತಾ, ಲೆಸ್ ಬ್ಲಡ್ ಕ್ಲಾಟಿಂಗ್ ಆಗಕತ್ತದ, ರಕ್ತ ಹೆಪ್ಪುಗುಟ್ಟಿಕೆಯಲ್ಲಿ ತೊಂದರೆ ಆಗುತ್ತಾ ವಿಟಾಮಿನ್ ಕೆ ನಿಮಗೆ ಕೊರತೆ ಆಯ್ತಂದ್ರೆ. ಸೊ ಆದ್ರಿಂದ ಇವಿಷ್ಟು ಏನು ಡಿಸ್ಕಷನ್ ಮಾಡಿದಿಲ್ಲ ಇವೆಲ್ಲಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಟಾಮಿನ್ಗಳು, ಅವುಗಳ ಸೈಂಟಿಫಿಕ್ ನೇಮ್ಗಳು, ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು. ಇನ್ನೊಂದು ನೆನಪಿಡಬೇಕಾಗಿರೋದು ವಿಟಾಮಿನ್ ಬಿ ಆ್ಯಂಡ್ ಸಿ ಆರ್ ಸೊಲ್ಯೂಬಲ್ ಇನ್ ವಾಟರ್. ಬಿ ಮತ್ತು ಸಿ ಇವೆರಡು ನೀರಿನಲ್ಲಿ ಕರಗುವಂಥ ಒಂದು ವಿಟಾಮಿನ್ಸ್ಗಳಾಗಿದ್ದಾವ. ಅದಕ್ಕೆ ಬಿಸಿ ನೀರು ಅಂತ ನೆನಪಿಟ್ಕೊಡ್ರಿ. ವಿಟಾಮಿನ್ ADEK ADEK ಆರ್ ಸೊಲ್ಯೂಬಲ್ ಇನ್ ಫ್ಯಾಟ್ ಸೊಲ್ಯೂಬಲ್ ವಿಟಾಮಿನ್ಸ್ ಆಗಿರ್ತಾವ, ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಾಮಿನ್ಗಳಾಗಿರ್ತಾವ. ಇದಿಷ್ಟು ಈ ವಿಡಿಯೋ ಒಳಗೆ ಶಾರ್ಟ್ ಬಟ್ ಇಂಪಾರ್ಟೆಂಟ್ ವಿಡಿಯೋ ಒಳಗೆ ನಾವೇನು ನೋಡಿದ್ವಿ? ವಿಟಾಮಿನ್ಗಳ ಬಗ್ಗೆ ನೋಡಿದ್ವಿ. ಮುಂದಿನ ವಿಡಿಯೋ ಒಳಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.